ಶ್ರೀನಿವಾಸ್. ಮೊದಲಿಗೆ ಟಾಪ್ ಸ್ಟೋರೀಸ್. ಸಾಲ ಬಾಧೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ರೈತನ ಕಾಪಾಡಿದ ಟಿವಿ4 ರಿಪೋರ್ಟರ್. ಲಂಚ ತೆಗೆದುಕೊಳ್ಳಲು ಹೋಗಿ ಟಿವಿ4 ಸ್ಟಿಂಗ್ ಆಪರೇಷನ್ ನಲ್ಲಿ ಸಿಕ್ಕಿಬಿದ್ದ ಸರ್ಕಾರಿ ವೈದ್ಯ. ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವ ಕೊಪ್ಪಳ ವೈದ್ಯಕೀಯ ವಿದ್ಯಾರ್ಥಿಗಳು, ಅವರ ಗೋಳನ್ನು ಕೇಳಲು ಯಾರೂ ಇಲ್ಲವೇ? ಟಿವಿ4 ನ್ಯೂಸ್ ನಲ್ಲಿ ಗಾಳಿ ಡಾಕ್ಟರ್ನ ಮಾಯವೋ ಮಾಯ. ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಇಲ್ಲೇ ಕಿಡದಾಳದಲ್ಲಿ ರೈತ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋ ಹೊರಟವರನ್ನ ನಮ್ಮ ಟಿವಿ4 ರಿಪೋರ್ಟರ್ ಕಾಪಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಅಗ್ನೂರ್ ಅವರಿಂದ. ಕ್ಯಾಮ್ರಾ ಶ್ರೀನಿವಾಸ್ ಅವರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದ. ನಾವು ಬಂದು ಅವರನ್ನು ತಡೆದಿದ್ದೇವೆ. ಅಲ್ಲ, ಈಗ ಅವರು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಾವು ರೈತರನ್ನ ಕೇಳೋಣ. ಈಗ ಸರ್, ನಾನು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೆ. ಸಾಲ ತೀರ್ಸೋಣ ಅಂದರೆ ಮಳೆ ಬೆಳೆ ಇಲ್ಲ. ಅದಕ್ಕೆ ನಾನು ಕೊನೆಯದಾಗಿ ತೋಚಿದ್ದೊಂದೇ ಸತ್ತೋಗೋಣ ಅಂತ ರೆಡಿಯಾಗಿದ್ದೀನಿ. ಶ್ರೀನಿವಾಸ್ ಅವರೇ, ಇವರು ಹೇಳ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರು ಅಂತ, ಅದಕ್ಕೆ ಅವರು ಸಾಯಲು ಹೊರಟಿದ್ರಂತ. ಈಗ ಸರ್ಕಾರ ರೈತರು ಸಾಲ ಮನ್ನಾ ಮಾಡ್ತಿದೀವಿ ಅದೇ ಇದು ಅಂತ ಹೇಳ್ತಿದ್ದಾರೆ. ಏನಾದ್ರು ಸಾಲ ಮನ್ನಾ ಮಾಡಿದಾರ ಅಂತ ಇಲ್ಲ. ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಎದಕ್ಕೆ ಹೋಗ್ತಿದಾರೆ ಅಂತ ಹೇಳಿ ನಮ್ಮ ನ್ಯೂಸ್ ರೀಡರ್ ಹೇಳ್ತಾ ಇದ್ದಾರೆ ಸಾಲ ಮನ್ನಾ ಆಗಿದೆಯೇ ಅಂತ. ಇದರಿಂದ ನಿಮಗೆ ಏನಾದ್ರು ಉಪಯೋಗ ಆಗಿದೆಯಾ? ಇಲ್ಲ ಸರ್, ಸಾಲ ಮನ್ನಾ ಎಲ್ಲ ದೊಡ್ಡ ರೈತರಿಗೆ, ನಮ್ಮಂಥ ಚಿಕ್ಕ ರೈತರಿಗೆ ಏನೂ ಉಪಯೋಗ ಆಗಿಲ್ಲ ಸರ್. ಇವರು ಹೇಳ್ತಾ ಇದ್ದಾರೆ ಇದರಿಂದ ಇವ್ರಿಗೆ ಏನೋ ಉಪಯೋಗ ಆಗಿಲ್ಲ ಅಂತ. ಕ್ಯಾಮರಾಮನ್ ಎದುರು ಜೊತೆ ನವೀನ್ ಅಗ್ನೂರ್, ಟಿವಿ4 ನ್ಯೂಸ್, ಓವರ್ ಸ್ಟುಡಿಯೋ. ರೈತನ ಜೀವ ಕಾಪಾಡಿದ ನಮ್ಮ ರಿಪೋರ್ಟರ್ಗೆ ಅಭಿನಂದನೆಗಳು ತಿಳಿಸುತ್ತಾ ಮುಂದಿನ ನ್ಯೂಸ್ಗೆ ಹೋಗೋಣ. ಇದೊಂದು ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ನಮ್ಮ ಟಿವಿ4 ಮಾಡಿದೆ. ಅದರಲ್ಲಿ ಲಂಚ ತೆಗೆದುಕೊಳ್ಳಲು ಹೋಗಿ ಸರ್ಕಾರಿ ವೈದ್ಯರೊಬ್ಬರು ಸಿಕ್ಕಿ ಬಿದ್ದಿದ್ದಾರೆ. ಬರೀ ಆ ಸ್ಟಿಂಗ್ ಆಪರೇಷನ್ ಏನ್ ನಡೀತು ಅಂತಂದು ನೋಡ್ಕೊಂಡ್ ಬರೋಣ. ನೋಡಿ, ಸರ್ಕಾರಿ ಆಸ್ಪತ್ರೆಗಳಿಗೆ ಎಂತ ಗತಿ ಬಂದಿದೆ ಅಂತಂದ್ರೆ, ಈ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರ ಯಾರು ಚೇಂಜ್ ಮಾಡಕ್ ಆಗಿಲ್ಲ. ಇನ್ನು ಮುಂದೆ ನ್ಯೂಸ್ ಹೋಗ್ತಾ ಇದ್ರೆ, ಇಲ್ಲಿ ಕೊಪ್ಪಳ ಮೆಡಿಕಲ್ ಕಾಲೇಜ್ ಏನು ಹೊಸದಾಗಿ ಶುರುವಾಗಿದೆ. ಅದು ಒಂದಿನ ಒಂದು ಸುದ್ದಿಗೆ ಹೆಸರು ಆಗ್ತಾನೇ ಇದೆ. ಈಗಂತೂ ಇನ್ನು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ವಂತೆ. ಅಲ್ಲ, ಈ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದ್ರೆ ಅವ್ರು ಏನ್ ಓದ್ತಾರೆ, ಓದಿದ ಜನರನ್ನ ಹೆಂಗ್ ನೋಡ್ಕೊಳ್ತಾರೆ, ಅವರು ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಇರ್ಲಿ ಬಿಡಿ, ಈ ನ್ಯೂಸ್ ಎಲ್ಲ ಆ ಕಡೆಗೆ. ಇನ್ನು ಕನ್ನಡ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗಾಳಿ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಮಾತಾಡ್ಸೋಣ ಅವ್ರನ್ನ. ಇವ್ರ ಸ್ಪೆಷಾಲಿಟಿ ಏನಂತಂದ್ರೆ, ಇವರು ನಿಮ್ಮ ರೋಗಗಳನ್ನ ಗಾಳಿಯನ್ನೇ ಗುಣಪಡಿಸ್ತಾರೆ. ಸೊ ಈಗ ನಮ್ಮ ಜೊತೆ ಗಾಳಿ ಡಾಕ್ಟರ್ ಹರ್ಷೇಂದ್ರ ಅವರಿದ್ದಾರೆ. ಹರ್ಷೇಂದ್ರ ಅವರ ವೆಲ್ಕಮ್ ಟು ಪ್ರೋಗ್ರಾಮ್. ಈಗ ಹರ್ಷೇಂದ್ರ ಅವ್ರ ಜೊತೆ ನೀವು ಸಂಪರ್ಕಿಸಬೇಕಾದ್ರೆ ದೂರವಾಣಿ ಸಂಖ್ಯೆ 000000000ಗೆ ಫೋನ್ ಮಾಡಬೇಕು. ಈಗ ಹರ್ಷೇಂದ್ರ ಅವರೇ, ನಿಮ್ಗೆ ಈಗ ಮೆಡಿಕಲ್ ಫೀಲ್ಡ್ಗೆ ಬರೋ ಕಾರಣ ಏನು? ಮುಖ್ಯ ಕಾರಣ ಏನು? ನನಗೆ ಮೊದಲಿಂದ ಫಿಸಿಕ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅದಕ್ಕೆ ನಾನು ಮೆಡಿಕಲ್ ಫೀಲ್ಡ್ಗೆ ಬಂದಿದ್ದೆ. ಫಿಸಿಕ್ಸ್ ಅಂತೀರಾ, ಮೆಡಿಕಲ್ ಅಂತೀರಾ? ಮೆಡಿಕಲ್ ಅಲ್ಲಿ ಫಿಸಿಕ್ಸ್ ಇರಲ್ವಲ್ಲ? ಅಲ್ಲೇ ಇರೋದು ಪಾಯಿಂಟ್ ನೋಡಿ. ಮೆಡಿಕಲ್ ತುಂಬಾ ಫಿಸಿಕ್ಸ್ ಇದೆ. ಅದನ್ನ ಕಲಿಯಕ್ಕೆ ನಾನು 5 ವರ್ಷ ಹಿಂದೆ ಶ್ರೀ ಅವರನ್ನ ಭೇಟಿ ಮಾಡಲು ಹಿಮಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಅವರಿಗೆ ಫಿಸಿಕ್ಸ್ ಮತ್ತೆ ಮೆಡಿಕಲ್ ಹೇಗೆ ಕಂಬೈನ್ ಮಾಡಿ ಗುಣಮುಖ ಮಾಡೋದು ಅಂತ ಕಲಿಸ್ಕೊಟ್ಟಿದ್ದಾರೆ. ಓಹೋ, ಅಷ್ಟೆಲ್ಲ ಇದೆ. ಬನ್ನಿ, ನಮ್ಮ ಕಾರ್ಯಕ್ರಮಕ್ಕೆ ಈಗ ಒಂದು ದೂರವಾಣಿ ಕರೆ ಬರ್ತಿದೆ. ಎಲ್ಲಿಂದ ಬರ್ತಿದೆ, ಯಾರು ಮಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಅಶ್ವಿನಿ ಅಂತ. ಹೌದೇನಮ್ಮ, ನಿಮ್ಮ ವಯಸ್ಸೆಷ್ಟು? 60 ವರ್ಷನಾ? ಯಾವ ಊರಿಂದ ಕರೆ ಮಾಡ್ತಿರೋದು ನೀವು? ಗಂಗಾವತಿಯಿಂದ. ಹೌದಾ? ನಿಮ್ಮ ತೊಂದರೆಗಳೇನು ಗಾಳಿ ಡಾಕ್ಟರ್ಗೆ ಹೇಳಿ ನೀವು. ನಾನು ಮೂರು ವರ್ಷದಿಂದ ಮೊಣಕಾಲು ನೋವಿದೆ. ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಕಡಿಮೆ ಆಗ್ತಿಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ. ಅಶ್ವಿನಮ್ಮ, ಮೊಣಕಾಲು ಹೊಲಿರೋದು? ಹಾಂ ರೀ. ಈಗ ಟಿವಿನ ನೋಡ್ತಾ ಇರಿ, ಹಂಗೆ ಆಡಿಯೋ ಕೇಳ್ತೀರಿ ಚೆನ್ನಾಗಿ. ಸರಿ. ಏನೋ ಅನಿಸ್ತಿದೆಯಮ್ಮ? ಹಾಂ, ಸ್ವಲ್ಪ ನೋವು ಕಡಿಮೆ ಅನಿಸ್ತಿದೆ. ಕಡಿಮೆ ಅನಿಸ್ತಿದೆನಾ? ಎದೆಲ್ಲ ಟ್ರೈ ಮಾಡಿ. ಹಾಂ, ನಿಂತೆ. ಮತ್ತೆ ಶ್ರಮವಾಗಿರ್ಬೇಕಾಗ್ತಿತ್ತ ನಿಮಗೆ? ಇಲ್ಲ ರೀ. ನೆಕ್ಸ್ಟ್ ಟೈಮು ಇದೇ ವಾರ, ಇದೇ ದಿವಸ, ಇದೇ ಟೈಮಿಗೆ ಕಾಲ್ ಮಾಡಿ ಪೂರ್ಣ ಅವಶ್ಯ ಆಗುತ್ತೆ. ಸರಿ. ಧನ್ಯವಾದಗಳು ಗಾಳಿ ಡಾಕ್ಟ್ರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಟಿವಿ4ಗೆ ಸಂದರ್ಶನ ಕೊಟ್ಟಿದ್ದಾರೆ ನೀವು. ಸೊ ಹಿಂಗೆ ಬರ್ತಾ ಇರಿ, ನಮ್ಮ ಟಿವಿ4ಗೆ ಆಗಾಗ ಸಂದರ್ಶನ ಕೊಡ್ತಾ ಇರಿ. ಮತ್ತೆ ರೋಗಿಗಳ ಗುಣಮುಖ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರ. ನೋಡಿದ್ರಲ್ಲ ನಮ್ಮ ಗಾಳಿ ಡಾಕ್ಟರ್ ಚಮತ್ಕಾರನ. ಸೊ ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತಾಯವಾಗ್ತಿದೆ. ಮತ್ತೆ ನಮ್ಮ ಭೇಟಿ ನಾಳೆ 9 ಗಂಟೆಗೆ.
ನಮಸ್ಕಾರ. ನನಗೊಂದು ಕೆಲಸ ಹೇಳ್ತೀನಿ, 500 ರೂಪಾಯಿ ಕೊಡ್ತೀನಿ, ಮಾಡ್ತೀಯಾ? ಮಾಡ್ತೀನಿ ಸರ್. ಏನಿಲ್ಲ, ಒಂದು ಸಣ್ಣ ಕೆಲಸ, ವಿಷಯ ಮಾಡ್ಲಿಕ್ಕೆ ಕೊಡ್ತೀನಿ, ಉಳ್ದಂಗೆ ಆಕ್ಟಿಂಗ್ ಮಾಡ್ಬೇಕಷ್ಟೇ ನೀನು. ಬಾಯ್. ಏನು ವಿಷಯ ಸರ್ ಇದು? ಸುಮ್ಮನೆ ನೀನು ಕೊಡದೆ ಆಕ್ಟಿಂಗ್ ಮಾಡಪ್ಪ, ಅದ ಏನು ವಿಷಯ ಇಲ್ಲ. ಎಲ್ಲಿ ಕುಡಿಬೇಕು ಸರ್ ಇದು? ಇಲ್ಲೇ ಕ್ಯಾಮ್ರಾ ಮುಂದೆ ಕುಡಿಬೇಕು. ಕ್ಯಾಮ್ರಾ ಹಾ, ನಾ ಹೇಳ್ತೀನಿ ಕುಡಿಬೇಕು. 500 ರೂಪಾಯಿ ಕೊಡ್ತೀನಿ. ಇದ್ರ ಪಕ್ಕ ಕೊಡ್ತೀನಿ, ತಲೆ ಕೆಡಿಸ್ಬೇಡ ನೀನು. ಸರಿ ಸರಿ. ಇವಾಗ ಕುಡಿಲ್ಲ? ಈಗ ಕುಡಿ, ಅದು ಕ್ಯಾಮ್ರಾ ಆನ್ ಮಾಡಿ ಕುಡಿ. ಕ್ಯಾಮ್ರಾ ಆನ್ ಮಾಡಪ್ಪ. ಕುಡಿಲ್ಲ? ಏನಪ್ಪ ನಿಮ್ಮ ಹೆಸರು? ಕಫ ಇಲ್ಲ. ಓಕೆ, ನಾನು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ ಸರ್. ಅದು ಜ್ವರ ತಗೊಳ್ಳಿಕ್ಕೆ ಅಂತ ಇದ್ದೀನಿ ಸರ್. ಒಂದು ವಾರ ಬಂದು ಮತ್ತೆ ತೋರಿಸ್ತೀನಿ. ಫೀಸು ಹಾಂ ಚೇಂಜ್. ಆ ಕಿಮ್ಸ್ ಕೊಪ್ಪಳದ ಬಗ್ಗೆ ವಿಡಿಯೋ ಮಾಡಂತ ಹೇಳಿದ್ರಿ, ಎಡಿಟರ್ ಇಲ್ಲಿ ಏನ್ ಮಾಡಿದ್ರಿ ಅದು? ಮಾಡಿದೆ ಸರ್ ಡಾಕ್ಯುಮೆಂಟ್. ಏನ್ ಮಾಡಿದಿರಾ ಇದರಲ್ಲಿ? ಏನೇನು ಆಡ್ ಮಾಡಿದ್ದೀರಾ? ನೋಡಿ ಸರ್, ಇನ್ಫ್ರಾಸ್ಟ್ರಕ್ಚರು ಅದರಲ್ಲಿರೋದೆಲ್ಲ ಅಲ್ರಿ, ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಯಾಕೆ ತೋರಿಸ್ತೀರಾ? ಅಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಇದನ್ನೆಲ್ಲ ತೋರಿಸ್ರಿ. ಅವಾಗೇ ನಮ್ಮ ಚಾನಲ್ ಕರೆಕ್ಟಾಗಿ ಕ್ಲಿಯರ್ಲಿ ಬರೋದು ನಿಮಗೆ. ಇಲ್ಲ ಸರ್, ಅದಿರೋದೇ ಇಲ್ಲ ಸರ್ ಕ್ಯಾಮ್ರಾ ಸರ್. ಇದ್ರ ಪರವಾಗಿಲ್ಲ, ನೀವು ಇರೋದು ತೋರಿಸ್ಬೇಕು, ಸುಳ್ಳಿ ತೋರಿಸ್ಬೇಕು. ಅರ್ಥ ಆಗ್ತಿದ್ಯಾ? ಹೋಗಿ ಗೊತ್ತು, ನೀವು ಕೆಲಸ ಮಾಡಿ. ಯಾವ್ದು ಎಡಿಟರ್ ಹೇಳಿದ ಕೆಲಸ ಮಾಡೋಕ್ಕಾಗಿಲ್ಲ, ಏನಿಲ್ಲ ಕೆಲಸ ಕಿತ್ತಿಸ್ರಿ ಅವನ. ಅದೇ ನಮ್ಮ ನವೀನ್ ಇದನ್ನಲ್ಲ ರಿಪೋರ್ಟರ್, ಅವ್ರನ್ನೇ ಕಳಿಸ್ರಿ ಕಿಮ್ಸ್ ಕೊಪ್ಪಳದ ವಿಡಿಯೋ ಮಾಡೋಕ್ಕೆ. ಅಬ್ಬಾ ಏನ್ ಸರ್ ಇದು ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಚೆನ್ನಾಗಿದೆ, ಆದ್ರೂ ಏನು ಫೆಸಿಲಿಟೀಸ್ ಇಲ್ವಂತೆ. ನೀ ಸುಮ್ಮನಿರಮ್ಮ, ಹಿಂಗೆಲ್ಲ ಹೇಳಿದ್ರೆ ನಮ್ಮ ಚಾನಲ್ ಯಾರು ನೋಡ್ತಾರ? ನಾವೇನು ಹೇಳ್ಬೇಕು ಗೊತ್ತಾ? ಕರೆಂಟ್ ಇಲ್ಲ ಅಂತ ಹೇಳ್ಬೇಕು, ನೀರು ಬರಲ್ಲ ಅಂತ ಹೇಳ್ಬೇಕು, ಸ್ಟಾಫ್ಸ್ ಇಲ್ಲ ಅಂತ ಹೇಳ್ಬೇಕು, ಓದಕ್ಕೆ ಲೈಬ್ರರಿ ಬುಕ್ಸ್ ಇಲ್ಲ ಅಂತ ಹೇಳ್ಬೇಕು, ಅವಾಗ ನಮ್ಮ ಚಾನಲ್ ನೋಡ್ತಾರೆ. ಲೇ ಹರ್ಷ, ಒಂದೇ ಸರ್. ಈಗ ನಾವು ಶೋ ಮಾಡೋಣ, ಗಾಡಿ ಡಾಕ್ಟರ್ ಅಂತ ಶೋ. ಆ ಗಾಡಿ ಡಾಕ್ಟರ್ ಶೋದಾಗ ಏನು ಮಾಡ್ತೀವಿ ಅಂದ್ರೆ, ರೋಗಿಗಳಿಗೆ ಏನು ರೋಗ ಐತಲ್ಲ ಅದನ್ನ ಗಾಡಿದಾಗೆ ಮಾಯ ಮಾಡಿ ಅವ್ರಿಗೆ ಸೇರಿಸಿ ಡಾಕ್ಟರ್ಗೆಲ್ಲ ಹೆಂಗೆ ಮಾಡ್ತೀರಿ? ಎದಕ್ಕಲ್ಲಿ ಒಂದು ರೊಕ್ಕ ಕೊಡ್ತೀನಿ, ಕರೆಕ್ಟಾಗಿ ಮಾಡು, ನಾನು ಹೇಳಿದ್ರೆ ಮಾಡಿಸ್ತೀನಿ ಬೇಕಲ್ಲ, ಆಯ್ತಾ? ಜನರು ಕೊಡಕ್ಕ ಫೋನ್ ಮಾಡಿಸ್ತೀನಿ ಪ್ರೋಗ್ರಾಮ್ಗೆ. ನಾನು ಪ್ರೋಗ್ರಾಮ್ ಮಾಡಿಸಿ ಯಾರು ಫೋನ್ ಮಾಡ್ತಾರೆ? ನಮ್ಮ ರಿಪೋರ್ಟರ್ ಯಾವ್ದಾರು ಮಾಡ್ಸೋಣ ಫೋನ್. ರಿಪೋರ್ಟರ್ ರಕ್ಷಾ ಅವರೇ ಒಂದು ಫೋನ್ ಮಾಡಿ ಪ್ರೋಗ್ರಾಮ್ಗೆ. ಹಾಗಾದ್ರೆ ಸರಿ ಸರ್ ಮಾಡೋಣ.